ಇನ್ನು ರಶ್ಮಿಕಾ ಅವ್ರನ್ನ ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಆಕೆಗೆ ಭದ್ರತೆ ಕೊಡಿ, ಕೊಡವ ಸಮಾಜ ಮಾಡಿಕೊಂಡಂಥ ಮನವಿ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಸಕ ರವಿ ಗಣಿಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮಾತಿಗೆ ನಾನು ಇನ್ನೂ ಬದ್ಧವಾಗಿದ್ದೀನಿ. ಅವರು ಪ್ರಚಾರಕ್ಕೋಸ್ಕರ ಈ ರೀತಿ ಎಲ್ಲ ಕೇಳಿರ್ಬೋದು. ಜವಾಬ್ದಾರಿ ಇರುವಂಥ ವ್ಯಕ್ತಿ ಏನಾದರೂ ಮಾತಾಡಿದರೆ ಗೌರವ ಕೊಡ್ತಾ ಇದ್ದೆ. ನಾಚಪ್ಪ ಕೊಡವ ಸಮುದಾಯದ ವಿಶ್ವಾಸ ಕಳೆದುಕೊಂಡಿರುವಂಥ ವ್ಯಕ್ತಿ. ಹೀಗಾಗಿ ಅವರು ಬರೆದಿರುವಂಥ ಪತ್ರ ಇದೆಯಲ್ಲ, ಅದು ಪ್ರಚಾರಕ್ಕೋಸ್ಕರ ಪತ್ರ ಬರೆದಿರಬಹುದು ಅಂತಾರೆ ರವಿ. ಯಾರಾದರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತಾಡಿದರೆ ಅದಕ್ಕೆ ಮನ್ನಣೆ ಕೊಡ್ಬೋದಾಗಿತ್ತು. ನಾಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನು ಕೊಡವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ತಪ್ಪು. ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ. ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ರಾಜ್ಯದ ಮುಖ್ಯ, ನಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ, ರಾಜ್ಯ ಮತ್ತು ದೇಶ ಬಂದಂಥ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣವ್ರನ್ನ ಕಳೆದ ಬಾರಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಕರೆದಾಗ ಅವರು ರೆಫ್ಯೂಸ್ ಮಾಡಿರೋದು, ಕನ್ನಡಕ್ಕೆ ಅವರು ಹಲವಾರು ವೇದಿಕೆಗಳಲ್ಲಿ ಕನ್ನಡ ಕರ್ನಾಟಕದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರೋದನ್ನ ಇವತ್ತೂ ಖಂಡಿಸ್ತೇನೆ. ಇವತ್ತು ಕರ್ನಾಟಕದ ಪರ ನಾನು ಇದ್ದೇನೆ ಅಂತ ಅವ್ರು ಹೇಳಿ, ಅದಕ್ಕೆ ನಮ್ಮ ಯಾವ ಒಂದು ತುಟಿಕ್ ಬಿಟಿಕು ಇಲ್ಲ. ಪ್ರಚಾರಕ್ಕೋಸ್ಕರ ನಾಚಪ್ಪ ಲೆಟ್ರ್ಗಳು ಬರೆದಿರ್ಬೋದು, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗೋಕ್ಕೆ ಸಮಯ ಇಲ್ಲ. ಕೆಲವರು ಪ್ರಚಾರಕ್ಕೋಸ್ಕರ ಕೆಲವೊಮ್ಮೆ ಈ ರೀತಿ ಎಲ್ಲ ಮಾತಾಡ್ತಾರೆ, ಅದಕ್ಕೆ ಜಾಸ್ತಿ ಮನ್ನಣೆ ಕೊಡುವಂಥ ಅವಶ್ಯಕತೆ ಇಲ್ಲ.